ದಟ್ಸ್ ಅ ಲಿಪ್ಸ್ಟಿಕ್. ಎಷ್ಟು ಗೊತ್ತಾ ಅದು? 4700 ರೂಪಾಯಿ. ಎಕ್ಸ್ಪೆಕ್ಟ್ ಮಾಡಿದ್ದೆ ಬಂದವಳೆ ಅಂತ, ಅಲ್ಲೇ ನಿಂತವಳು ನೋಡಿ. ಗೊತ್ತಿತ್ತು ನಮ್ ಕುರಿ ಬರುತ್ತೆ ಇದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಯ್. ಯಾಕೆ ಯಾಕೆ ಏನೈತೆ? ಖುಷಿ. ಈ ಲಿಪ್ಸ್ಟಿಕ್ ಅಲ್ಲಿ ಏನ್ ಗೋಲ್ಡ್ ಹಾಕಿರ್ತಾರ ಅಂತ 4750. ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ನನಗೆ ಗೊತ್ತು. ಓ ಮೈ ಗಾಡ್. ಓಕೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಈ ವ್ಲಾಗ್ ನಲ್ಲಿ ನಾನು ಮುಂಬೈಯಿಂದ ಬಂದಿರೋದು. ಮುಂಬೈನಿಂದ ಸಿಮ್ರಾನ್ ಒಂದು ಗಿಫ್ಟ್ ತಗೊಂಡ್ಬಂದೆ, ಜೊತೆಗೆ ನಾನ್ ಮುಂಬೈಯಿಂದ ಏನೇನ್ ತಗೊಂಡ್ಬಂದಿನಿ ಅಂತ ವ್ಲಾಗ್ ಮಾಡಿದೀನಿ ಕಂಪ್ಲೀಟ್ ಆಗಿ. ಸೊ ಅಲ್ಲಿ ಸ್ಟಾರ್ಟ್ ಮಾಡೋದು ಮರ್ತೋಯ್ತದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ. ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೋ. ಗೈಸ್, ಇವಾಗ ನಾನು ಶೆನೆಲಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಸಿಮ್ರಾನ್ ಒಂದು ಲಿಪ್ಸ್ಟಿಕ್ ತಗೊಂಡು ಹೋಗ್ತಾನೆ, ಗಿಫ್ಟ್ ಕೊಡೋಣ ಅಂತ. ಸೊ ಸರ್ಪ್ರೈಸ್ ಮಾಡಕ್ಕೆ ನಾನು ಬೆಂಗಳೂರಿಗೆ ಬರ್ತಾ ಇರೋದು ಅವಳಿಗೆ ಗೊತ್ತಿಲ್ಲ. ಸೊ ಮಾರ್ನಿಂಗ್ ಅವಳು ಮನೆ ಹತ್ರ ಹೋಗ್ಬೇಕು. ಇವಾಗ ಟೈಮ್ ಆಲ್ರೆಡಿ ಇಟ್ಸ್ 11:30. ಸೊ ಫ್ಲೈಟ್ ಇದೆ ನನಗೆ 11:30ಗೆ. ಹೋಗಿ ಫ್ಲೈಟ್ ತಗೊಂಡು 1 ಗಂಟೆ ಬ್ಯಾಂಗ್ಳೂರ್ ಹೋಗ್ತೀನಿ. ಮಾರ್ನಿಂಗ್ ಹೋಗ್ಬೇಕು. ಸೊ ಒಂದು ಲಿಪ್ ಕಲರ್ ತಗೊಂಡಿದ್ದೀನಿ. ಸೊ ದಟ್ಸ್ ಅ ಪಿಂಕ್. ಬಿಲ್ ಆಗ್ತಾ ಇದೆ, ಪೇ ಮಾಡ್ಬಿಟ್ಟು ಇಲ್ಲಿ. ಓಕೆ 2 minutes later. ಓಕೆ ಗೈಸ್, ಇಷ್ಟು ಚಿಕ್ಕ ಲಿಪ್ಸ್ಟಿಕ್ ಗೆ ಇಲ್ಲಿ ಎಷ್ಟಾಗಿರ್ಬೋದು ಹೇಳಿ? 4500 600 ಅಂತ. ಬರೀ ಇಷ್ಟೇ ಲಿಪ್ಸ್ಟಿಕ್ ಇದೆ ಲಿಪ್ಸ್ಟಿಕ್. ಸೊ ನೋಡೋಣ, ಅವಳ ರಿಯಾಕ್ಷನ್ ಇಂದ ಕ್ರೇಜಿ ಆಗಿರುತ್ತೆ. ಯಾಕಂದ್ರೆ ಅವಳಿಗೆ ಲಿಪ್ಸ್ಟಿಕ್ ಕೊಟ್ರೆ ಓಕೆ ಲಿಪ್ಸ್ಟಿಕ್ ಕೊಟ್ಟ ಅಂತ ಇರ್ತಾಳೆ. ಬಟ್ ಅವಳಿಗೆ ಇದನ್ನ ಹೇಳ್ಬಿಟ್ಟು ಇಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು ಕೊಟ್ರೆ ಇನ್ನ ಟೆನ್ಷನ್ ಆಗಿ ಸತ್ತೋಗ್ತಾಳ ಅವಳು. ನನ್ ಬೋರ್ಡಿಂಗ್ ಐತೆ. ಸೊ ಹೋಗಿ ಫ್ಲೈಟ್ ಹತ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗೋಣ. ಸೊ ಅದಕ್ಕೆ ಕ್ಯಾರಿ ಮಾಡಕ್ ಯಾವ್ದು ಬ್ಯಾಗ್ ಇಲ್ಲ ನನ್ನ ಹತ್ರ ಎಕ್ಸ್ಟ್ರಾ. ಸೊ ಅಲ್ಲಿ ಹೋಗೋಣ. ಅಲ್ಲಿ ಐ ಆಮ್ ಜಸ್ಟ್ ಥಿಂಕಿಂಗ್, ಈ ಲಿಪ್ಸ್ಟಿಕ್ ಅಲ್ಲಿ ಏನ್ ಗೋಲ್ಡ್ ಹಾಕಿರ್ತಾರ ಅಂತ 4750. ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ನನಗೆ ಗೊತ್ತು. ಬಟ್ ಇಷ್ಟೊಂದು ಕಾಸ್ಟ್ಲಿ ಲಿಪ್ಸ್ಟಿಕ್ ಹಾಕಿದ್ರೆ, ನಾರ್ಮಲ್ ಲಿಪ್ಸ್ಟಿಕ್ ಹಾಕಿದ್ರೆ ಏನ್ ಡಿಫ್ರೆಂಟ್ ಆಗಿ ಕಾಣ್ತಾರ ಹುಡುಗಿರು ಅಂತ ನನಗೆ ಕ್ಯೂರಿಯಾಸಿಟಿ. ಗೊತ್ತಿಲ್ಲಪ್ಪ ನಂಗಂತೂ, ನೋಡ್ಬೇಕು. ಐ ಆಮ್ ವೆರಿ ಕ್ಯೂರಿಯಸ್. ಲೆಟ್ಸ್ ಸಿ. ಅವಳಂತೂ ಖುಷಿ ಆಗ್ತಿಲ್ಲ ಆಬ್ವಿಯಸ್ಲಿ. ಅವಳಂತೂ ಕೊಟ್ಟ ಶಾಕಲ್ ಅಂತೂ ಇರ್ತಾಳೆ ನೋಡಂತ. ಬಟ್ ನಂಗೆ ಎಮರ್ಜೆನ್ಸಿ ನೇಮ್ ತರಕ್ ಆಗ್ಲಿಲ್ಲ. ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗೋದೆ ನಾನು ಆಲ್ರೆಡಿ. ನಾನು ಅವಾಗ ನೆನಪಾಯ್ತು ವ್ಲಾಗ್ ಮಾಡ್ಬೇಕು ಅಂತ. ಸೊ ಆಲ್ರೆಡಿ ನಾನು ಎಂಟ್ರಿ ಆಗಿರೋದ್ರಿಂದ ಅಲ್ಲೇ ಮುಂದೆ ಶೆನೆಲ್ ಕಾಣ್ತು, ಅಲ್ಲಿಗೆ ಹೋದೆ, ಎತ್ಕೊಂಡ್ ಬಂದಿದ್ದೀನಿ. ಯಾ ಲೆಟ್ಸ್ ಗೋ. ಇವಾಗ ಫ್ಲೈಟ್ ಬರುತ್ತೆ, ಫ್ಲೈಟ್ ಬೋರ್ಡ್ ಆಗೋಣ. ಫ್ಲೈಟ್ ಬೋರ್ಡ್ ಆಗ್ಬಿಟ್ರೆ ನೆಕ್ಸ್ಟ್ ಬೆಂಗ್ಳೂರ್ಗೆ ಹೋಗೋಣ. ನೋಡೋಣ ಏನಾಗುತ್ತೆ ಅಂತ. ಬಂದಿರ್ತಾಳೆ ಅಂತ ಅನ್ಕೊಂತೀನಿ. ಕತೆ ಡೌ ಮಾಡ್ತಾ ಇದ್ದಾಳೆ, ಬರಲ್ಲ ನಾನು ನಾಳೆ ಬೆಳಿಗ್ಗೆ ಬರ್ತೀನಿ, ನಮ್ಮ ಅಪ್ಪ ಬಿಡಲ್ಲ ಅಂತ. ಲೆಟ್ಸ್ ಸಿ, ಹೋಗೋಣ. ಸೊ ಗೈಸ್, ಲ್ಯಾಂಡ್ ಆಗಿದೀವಿ. ಸೊ ಇವಾಗ ಲ್ಯಾಂಡ್ ಆಗ್ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಇಂಟರ್ನಲ್ ಐ ಥಿಂಕ್ ಐ ಶುಡ್ ಟೇಕ್ ಮೈ ಲಗೇಜ್ ದೊಡ್ಡದಾಗಿ ತಗೊಬೇಕು. ಬಿಕಾಸ್ ಕೈಲೇನು ಹ್ಯಾಂಡ್ ಏನು ತಂದಿಲ್ಲ ನಾನು. ಅದ್ರ ಜೊತೆಗಳು ಫೋನ್ ಮಾಡಿದ್ಲು, ಬಂದ ಲ್ಯಾಂಡ್ ಆದ ಅಂತ. ಸೊ ಪಕ್ಕ ಬಂದಿರ್ತಾಳೆ ಅಂತ ನಂಗೆ ಗೊತ್ತು. ನಾಟಕ ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಇವಾಗ. ಸೊ ನೋಡೋಣ, ಎಕ್ಸ್ಪೆಕ್ಟ್ ಮಾಡಿದೀನಿ ಬಂದಿರ್ತಾಳೆ ಅಂತ. ಬಟ್ ಬಿಡಲ್ಲ ಇಷ್ಟೊತ್ತಿನಲ್ಲಿ, ಅದು ಕೂಡ ಡೌಟ್ ಇರುತ್ತೆ ನನಗೆ. ಸೊ ಲೆಟ್ಸ್ ಗೋ. ನಮ್ಮ ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ಆಚೆ ಹೋಗೋಣ. ನನ್ನ ಕೀ ಏನೋ ಮರ್ಕೊಂಡ್ಬಂದ್ಬಿಟ್ಟು ಮತ್ತೆ ನಂದು ಕಾರ್ ಕೀ ಎಲ್ಲಿ ಇಕ್ಕಿದೀನಿ ಅಂತಾನೆ ನೆನಪಾಗ್ತಾ ಇಲ್ಲ. ಟೆನ್ಷನ್ ಆಗ್ತೈತೆ. ಅಕಸ್ಮಾತ್ ಲಗೇಜ್ ಅಲ್ಲಿ ಇದ್ರೆ ಸೇಫು, ಇಲ್ಲಾಂದ್ರೆ ಕಾರ್ ಇವತ್ತು ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು ನಾನು. ನಾಳೆ ಮುಂಬೈಯಿಂದ ಕಳಿಸ್ಕೊಬೇಕು ಅದನ್ನ. ಎತ್ತಿ ನೋಡೋಣ, ಲಗೇಜ್ ಬರ್ತೈತೆ, ಎತ್ಕೊಂಡು ಆಚೆ ಹೋಗೋಣ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬೆಂಗಳೂರಿಗೆ ಬಂದಾಗ ನಂಗೆ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ವಾಪಸ್ ಹೋಗಿರೋ ಜೀವ ಎಲ್ಲ ಬಂದಂಗ ಆಗುತ್ತೆ. ಸೊ ಓಕೆ, ಆಚೆ ಹೋಗೋಣ. ಬಂದೆ ನಾನು. ಎಕ್ಸ್ಪೆಕ್ಟ್ ಮಾಡಿದ್ದೆ ಬಂದವಳೆ ಅಂತ, ಅಲ್ಲೇ ನಿಂತವಳು ನೋಡಿ. ಇಲ್ಲವಳು ಇಲ್ಲೇ ಎಲ್ಲೋ ಇದ್ಲಲ್ಲ, ಅಲ್ಲಿದ್ದಾಳೆ ನೋಡ್ರಿ. ಇಲ್ಲಿ ನಂಗೆ ಗೊತ್ತಿತ್ತು ನಮ್ ಕುರಿ ಬರುತ್ತೆ ಇದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಯ್ ಗೈಸ್, ಇವಳ ಚಾನಲ್ ಕಂಟೆಂಟ್ ಹೋಗ್ತೈತೆ, ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ನನಗ್ ರೆಕಾರ್ಡ್ ಮಾಡಕ್ ಬಿಡಲ್ಲ. ಸೊ ಇವಾಗ ಅದಕ್ಕೋಸ್ಕರ ನಾನು ನನ್ನ ಚಾನಲ್ ಕಂಟೆಂಟ್ಗೋಸ್ಕರ ಆನ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಅ ಗಿಫ್ಟ್. ಹೇಗೆ? ದಟ್ಸ್ ಅ ಲಿಪ್ಸ್ಟಿಕ್. ಎಷ್ಟು ಗೊತ್ತಾ ಅದು? 4700 ರೂಪಾಯಿ. ಹಾಯ್ ಒಂದೇ ಒಂದು ನಿಮಿಷ ಗೈಸ್, ಫೋಟೋ ಕೊಡ್ತೀನಿ. 2 minutes later. ಗೈಸ್, ನಮ್ಮ ಹುಡುಗರು ಇವಾಗ ಕಾರಲ್ಲಿ ಹೋಗ್ತಾವ್ರೆ. ಇವ್ರು ಹೋಗ್ಲಿ ಅಂದ್ರೆ ಮನೆಗೆ ಹೋಗ್ತಾ ಇಲ್ಲ, ಇವಾಗ ಊಟಕ್ಕೆ ಹೋಗ್ಬೇಕು. ಬೇರೆ ನನ್ ಕಾರ್ ತಗೊಬೇಕು. ಮೇಡಮ್ ನನ್ ಜೊತೆ ಬರ್ತಾ ಇದಾರೆ. ಸೊ ನಾನ್ ಇಲ್ಲಿದ್ದೀನಿ ತುಂಬಾ ದಿನ ಆದ್ಮೇಲೆ, ಆಫ್ಟರ್. ಯಾಕೆ ಏನೈತೆ? ಖುಷಿ. ಏನಕ್ಕೆ ಅಂದ್ರೆ ಏನು ಖುಷಿ? ಫಾರಿನ್ ಇಂದ ಬಂದಿದ್ದಾರೆ SMR ಅಂತ. ಫಾರಿನ್ ಗೆಲ್ಲ ಹೋಗಿದ್ದೆ ನಾನು. ಮುಂಬೈ ಫಾರಿನ್. ಇಂಡಿಯಾ ಬಿಟ್ಟು ಹೋದ್ರೆ ಫಾರಿನ್. ಇಂಡಿಯಾ ಬಿಟ್ಟು ಎಲ್ಲಿ ಹೋಗಿದ್ದೆ ನಾನು?
ಏನು ಬಿಟ್ಟು ಕರ್ನಾಟಕ ಬಿಟ್ಟು ಹೋಗಿದ್ದು. ಸರಿ 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 ಹಾ, ಕರ್ನಾಟಕ ಬಿಟ್ಟು ಹೋದ್ರೆ ಫಾರಿನ್ ಅಂತಾನೆ ಅರ್ಥ ನನ್ ಪ್ರಕಾರ. ಹೌದಾ? ಅದು ಬೆಳ್ಳಗಾಗಿ ಬಂದವ್ರ ಗೈಸ್. ಏನ್ ಬೆಳಗಾಗಿದೆನೋ ಖುಷಿ ಇವಳಿಗೆ. ನಾಳೆ ಬೆಳಿಗ್ಗೆ ಹೋಗ್ಬೇಕು. ನಾಳೆ ಬೆಳಿಗ್ಗೆ ನಾನು ಅನ್ಕೊಂಡಿದೀನಿ ಫೇಸ್ದು ಇದ್ ಮಾಡ್ಸೋಣ ಅಂತ, ಅದೊಂದು ಕಾರ್ಬನ್ ಅಂತ ಬರುತ್ತೆ, ಮಾಡಿಸ್ಬೇಕು. ಇನ್ನು ಸ್ವಲ್ಪ ಮೇಂಟೈನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಡೆಫಿನೆಟ್ಲಿ ಇಲ್ಲಿ ಮೇಂಟೈನ್. ಅದ್ರ ಜೊತೆಗೆ ನನ್ ಕಾರ್ ಇದೆ, ನನ್ ಕಾರ್ ರೆಡಿ ಮಾಡಿಸ್ಬೇಕು ಬೆಳಿಗ್ಗೆ ತಗೊಂಡೋಗ್ಬಿಟ್ಟು. ಅದ್ರ ಕೀ ಸಿಗುತ್ತೆ ನನಗೆ ಇವಾಗ, ಆಟೋಮೆಟಿಕ್ ಕೀ. ಗೋವಾದಲ್ಲಿ ಬಿಟ್ಟು ಬಂದಿದ್ದು ಎಷ್ಟ್ ತಿಂಗ್ಳಾಯ್ತು ನನ್ ಗೋವಾ ಹೋಗಿ? 6 ತಿಂಗ್ಳಾಯ್ತಾ? ನನ್ ಬರ್ಡೇಗ್ ಹೋಗಿದ್ದು. ಹಾ, ನಾನ್ ಟೀ ಶರ್ಟ್ ಹಾಕಿ ನಾನೇ ನಾರ್ಮಲ್ ಆಗಿದ್ದೀನಿ, ಇವಳು ಯಾಕೆ ಹಿಂಗಾಡ್ತಾವಳೆ? ಚಳಿ. ಓಕೆ, ನಮ್ಮ ಕಾರ್ ಇಲ್ಲಿದೆ, ನಮ್ಮ ಥಾರ್ ಇಲ್ಲಿದೆ. ಫೈನಲಿ ಗೈಸ್ ಅದು ಬಿಡಿ, ಕಾರ್ ಬಿಡಿ ಗೈಸ್. ಈ ಜಾಗ ನಿಮ್ಗೆ ನೆನಪಿದೆ? ನಾನು SMR ಇಲ್ಲಿ ನೀರಲ್ಲಿ ಆಟಾಡಿದ ಅದು ಒಂದು ಮೀಮು ಆಯ್ತಲ್ಲ, ಚೆನ್ನಾಗ್ ಹೊಡಿತಲ್ಲ. 1.3 ಮಿಲಿಯನ್ ಬಂದಿದ್ದು ಅದೇ ನೀರಲ್ಲಿ ಆಟಾಡಿದ್ ನಾವಿಬ್ರು ಇಲ್ಲಿ. ಗೊತ್ತು, ನೆನ್ಪೈತೆ. ನಾನು ಅದಕ್ಕೆ ಕಾರ್ ಇಲ್ಲೇ ನಿಲ್ಸಿದ್, ನೆನ್ಪಾಗಿತ್ತು ನನಗೆ ಇಲ್ಲೇ ಇದ್ದಿದ್ದು ಅಂತ. ಇಲ್ಲೇ ಇತ್ತು, ಎಕ್ಸಾಕ್ಟ್ಲಿ. ಸುಳ್ಳು ಹೇಳ್ಬಿಡಿ. ಅಂದ್ರೆ ಇದೇ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಇದ್ದಿದ್ದು. ಬಟ್ ಆ ಕಡೆ ನಾನ್ ಬೇರೆ ಕಡೆನೂ ಹಾಕ್ಬೋದಿತ್ತು, ಬಟ್ ನಾನು ಇಲ್ಲಿಗೆ ತಗೊಂಬಂದ್ ಹಾಕ್ದೆ. ಈ ಕಡೆ ಇರ್ಲಿಲ್ಲ, ಆ ಕಡೆ ಇತ್ತು. ಅದೇನಕ್ಕೆ ವಾಯ್ಸ್ ಒಳ್ಳೆ ಇದು ಇದು ನಮ್ ಥಾರು ಗೈಸ್, ಆ, ನಮ್ದು ನಮ್ ದೇಶ ರೀ ಇದು. ಏನೋ ನಿಂದೆ ಅದು, ಇದು ಶೆನೆಲ್ದು ಕವರ್. ಹಾ, ಎತ್ತು. ಫೈನಲಿ ಲೆಟ್ಸ್ ಗೋ. ಗಾಡಿ ಎತ್ಕೊಂಡು ಊಟ ಮಾಡಕ್ ಹೋಗೋಣ. ಫಸ್ಟ್ ನಾನು ಬ್ಯಾಂಗ್ಳೂರ್ದು ಏನಾದ್ರು ತಿನ್ಬೇಕು, ನಮ್ಮೂರ್ದು ಏನಾದ್ರು ತಿನ್ಬೇಕು ನನಗೆ. ಯಾಕಂದ್ರೆ ಅಲ್ಲಿ ನಾನು ಒಂದೇ ಟೈಮ್ ಊಟ ಮಾಡ್ತಾ ಇದ್ದಿದ್ದು. ಒಂದ್ ಟೈಮ್ ಊಟ, ಅದ್ ಬಿಟ್ರೆ ಒಂದ್ 3-4 ಟೈಮ್ ಟೀ ಕುಡಿತಾ ಇದ್ದೆ. ಅದ್ ಬಿಟ್ರೆ ಮ್ಯಾಕ್ಸಿಮಮ್ ಅಂದ್ರೆ 2 ಟೈಮ್ ಊಟ ಮಾಡ್ತಾ ಇದ್ದೆ ಅನ್ಸುತ್ತೆ. ತಿನ್ನೋಕು ಆಗ್ತಾ ಇರ್ಲಿಲ್ಲ, ಬಿಕಾಸ್ ಆ ಫುಡ್ ನನಗೆ ಅಡ್ಜಸ್ಟ್ ಆಗಲ್ಲ. ಅದನ್ನೇ ಹೇಳ್ತಾ ಇದ್ದೆ. ಜಸ್ಟ್ ಫಾರ್ ದ ಪೀಪಲ್ ಐ ವಿಲ್ ಗೋ ದೇರ್. ಪೀಪಲ್ ಆರ್ ವೆರಿ ಸ್ವೀಟ್ ಅಲ್ಲಿರೋರು. ಬಟ್ ಏನಂದ್ರೆ ತಿನ್ನಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದ್ ವಾರ 2 ವಾರ ಅಲ್ಲಿ ಇದ್ಬಿಟ್ರೆ ಫುಲ್ ಸಣ್ಣ ಹೋಗ್ಬಿಡ್ತೀನಿ ನಾನು. ಸೊ ಲೆಟ್ಸ್ ಗೋ. ಇವಾಗ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಊಟ ಮಾಡಕ್ ಹೋಗೋಣ. ಚೆನ್ನಾಗಿ ತಿನ್ಕೊಂಡು ನೆಕ್ಸ್ಟ್ ಟೈಮ್ ಇಂದ ನೀನ್ ಬರ್ತೀಯಲ್ಲ. ಲೆಟ್ಸ್ ಗೋ ಗೈಸ್. ಏನು ಸಿಗ್ತಾನೆ ಇಲ್ಲ ಇಷ್ಟೊತ್ತಲ್ಲೆಲ್ಲ ನಮಗೆ. ಇಷ್ಟೊತ್ತ ತನಕ ನಾವು ಹುಡುಕಿದ್ರಲ್ಲಿ ಏನು ಸಿಕ್ಕೇ ಇಲ್ಲ ನನಗೆ. ಕೊನೆಗೆ ಆರ್ಟಿ ನಗರಲ್ಲಿ ಎಂಪೈರ್ ಸಿಕ್ತು ನೋಡ್ರಿ. ಇವಾಗ ಎಂಪೈರಿಗೆ ಬಂದಿದೀವಿ. ಯಾಕೆ ಏನೋ ಅನ್ಕೊಂಡು ಇಲ್ಲಿ ಬರ್ಬಾರ್ದು ಎಂಪೈರಿಗೆ ಅಂತ ಅನ್ಕೊಂಡೆ, ಕೊನೆಗೂ ಅಲ್ಲಿಗೆ ಬಂದೈತಿ ಇವಾಗ. ಸೊ ಒಂದ್ ಗೀ ರೈಸು, ಒಂದ್ ಒಳ್ಳೆ ಕಬಾಬು ನೋಡ್ಕೊಂತ ಹೇಳ್ಕೊಬೇಕು. ಇವಾಗ ನೆಮ್ಮದಿಯಿಂದ ಊಟ ಮಾಡ್ಕೊಂಡು ಡ್ರಾಪ್ ಬೇರೆ ಮಾಡ್ಬೇಕು. ಇವಾಗ ನಂಗೆ ಅದೇ ಪ್ರಾಬ್ಲಮ್ ಇರೋದು. ಆಟೋಲ್ ಹೋಗ್ಬಿಡ್ತೀನಿ. ಇಲ್ಲ, ನಾನು ಅದೇ ಅನ್ಕೋತಾ ಇದೀನಿ, ಬೆಳಿಗ್ಗೆ ತನಕ ಜೊತೆಲೇ ಇರ್ಲಿ, ಕಳ್ಸ್ಕೊಡೋದು. ಹಾಟ್ ವಾಟರ್ ಯಾಕಂದ್ರೆ ನಾನು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿದ್ದೀನಿ, ಅದಕ್ಕೋಸ್ಕರ. ಹಾಟ್ ವಾಟರ್ ಕುಡಿ. ಆಲ್ರೆಡಿ ವಾಯ್ಸ್ ಗಂಡಸರ ಆಗ್ಬಿಟ್ಟೈತೆ. ಗಂಡಸಾಗ್ ಫುಲ್ ತರ ಆಗ್ಬಿಟ್ರೆ ಕಷ್ಟ. ಮುಂಬೈ ಊಟ ಪ್ರಭಾವ ಬರ್ಲಿ, ಊಟ ಇದು. ಬರ್ಲಿ. ಮುಂಬೈ ನಾನು ನಾರ್ಮಲಿ ಹಂಗೆ ಇರ್ತೀನಿ ನೋಡ. ಮುಂಬೈ ಪ್ರಭಾವ. ಮುಂಬೈಯಿಂದ ಬಂದಾರಲ್ಲ, ಶೋ ಆಫ್ ಮಾಡ್ತಾರೆ. ಹಂಗೇನಿಲ್ಲ, ಗಂಡು ವಯಸ್ಸಾಗ್ಬಿಟ್ಟೆ ನೋಡ್ದು, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನನಗೆ ಶಾಕ್ ಆಗಿಲ್ಲ. ಯಾಕೆ ಅದೇನಿದು ಒಂದೇ ಪ್ಯಾಂಟು ದಿನಾ ಇಕ್ತಾ ಇರ್ತಾನೆ. ವಾರದಲ್ಲಿ 1 4 ಸಲ ಇಕ್ಕೊಳ್ಳೆ, ಒಗೆಯೋದೇ ಇಲ್ಲ ಅನ್ಸುತ್ತೆ ಇವ್ರಮ್ಮ. ನನಗೆ ಹೆಂಗ್ ಗೊತ್ತಾಗುತ್ತೆ ಅದು ಒಂದೇ ಪ್ಯಾಂಟ್ ಅಂದ್ರೆ? ಅಲ್ಲೇ ನಾನೇ ಒಂದು ಮಾರ್ಕರ್ ಪೆನ್ ಅಲ್ಲಿ ಮಾರ್ಕ್ ಮಾಡಿರ್ತೀನಿ ಆ ಪ್ಯಾಂಟ್ ಅಲ್ಲಿ. ಅದೇ ಮಾರ್ಕ್ ನನ್ ನೋಡ್ದಾಗೆಲ್ಲ ಅದೇ ಪ್ಯಾಂಟ್ ಕಾಣುತ್ತೆ. ಒಗೆಯೋದೇ ಇಲ್ಲ, ಸ್ನಾನನೇ ಮಾಡಲ್ಲ ಅನ್ಸುತ್ತೆ. 1 ವಾರ ಆಯ್ತು ಸ್ನಾನ ಮಾಡಿ, ಹೇಳ್ತಾ ಇಲ್ಲ ನಂಗೆ. ತುಂಬಾ ಬೇಗ ವೇಟ್ ಲಾಸ್ ಮಾಡ್ತೀನಿ, ವೇಟ್ ಗೇನ್ ಮಾಡ್ತೀನಿ ಗೊತ್ತಾ. ಫಿಟ್ ಆಗಲ್ಲ. ಇದು ಒಂದೇ ಪ್ಯಾಂಟ್ ನನಗೆ ಕರೆಕ್ಟ್ ಆಗಿ ಫಿಟ್ ಆಗೋದು. ಬೇರೆ ಪ್ಯಾಂಟ್ ಒಂದ್ಸಲ ಲೂಸ್, ಒಂದ್ಸಲ ನಂಗೆ ಟೈಟ್ ಪ್ಯಾಂಟ್ಸ್ ಹಾಕ್ಲಿಕ್ಕೆ ಆಗಲ್ಲ. ಅದಕ್ಕೆ ವಾರಕ್ಕೆ 3 ಸಲ ಇದೆ ಪ್ಯಾಂಟು. ತಿಂಗಳಿಗೆ 1 ಸಲ ಹೋಗ್ತಾರೆ ಪ್ಯಾಂಟು ನಿಮ್ಮ ಮನೇಲಿ. ಒಂದ್ 5 ಸಲ ಅಷ್ಟೇ ಆಗ್ತದೆ. ಜೀನ್ಸ್ ಪ್ಯಾಂಟ್ ಹಾಕ್ದಾಗೆಲ್ಲ ಇದೆ ಹಾಕ್ತಾಳೆ, ಬೇರೆ ಯಾವ್ದು ಹಾಕಲ್ಲ. ಟೀ ಶರ್ಟ್ ನಂದಲ್ಲ, ಇವಳಿಗೆ ನಾನೇ ಕೊಡ್ತಿದ್ದೆ. ಸಾರಿ. ಚಲೋ ಊಟ ಮಾಡೋಣ ನಿಮ್ದಿಯಾಗಿ ಪಾಪ. ಓಕೆ ಗೈಸ್, ಇವಾಗ ಸಿಮ್ರಾನ್ನ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ಬೇಕು. ಸಿಮ್ರಾನ್ ಇವಾಗ ಮನೆಗೆ ಬಿಡಕ್ ಬಂದೀನಿ. ಸಿಮ್ರಾನ್ನ ಬಿಟ್ಟು ನಾನು ಗಾಡಿ ಎತ್ಕೊಂಡು ನಾನು ಮನೆಗೆ ಹೋಗ್ತೀನಿ. ನಾನು ಮೊದಲೇ ಟೈರ್ಡ್ ಆಗಿದ್ದೀನಿ. ಇವಾಗ ಮತ್ತೆ ವಾಪಸ್ ಆ ಕಡೆ ಎಂಡಿಗೆ ಹೋಗ್ಬೇಕು. ಬರೋದು ಬಂದು ಇವಳು ನೋಡ್ರಿ ಇವಾಗ ಆರಾಮಾಗಿ ಮಲ್ಕೊಂತಾಳೆ, ಎಷ್ಟು ಆರಾಮಾಗಿ. ಬಟ್ ನನಗೆ ನೋಡ್ರಿ ಇವಾಗ ಡಬಲ್ ಕೆಲಸ. ಇಟ್ಸ್ ಓಕೆ ಪಾಪ, ಅಲ್ಲಿ ತನಕ ಬಂದಿತ್ತು ಈ ಹುಡುಗಿ. ಸೊ ಯಾ ಲೆಟ್ಸ್ ಗೋ, ಮನೆಗೆ ಹೋಗೋಣ ಬನ್ನಿ. ಮನೆಗೆ ಹೋಗು ಹುಷಾರ್. ಸೊ ಹಾಯ್ ಗೈಸ್, ಎಸ್ ನಾನು ಏರ್ಪೋರ್ಟ್ ನೈಟ್ ಬಂದು ಮಲ್ಗೊಂಡಾಗಿಂದ ನಾನೇನು ಮಾಡಕ್ ಆಗಿಲ್ಲ, ಅಂದ್ರೆ ಎಕ್ಸ್ಟ್ರಾ ಇನ್ನೇನು ಲಾಗ್ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಮುಂಬೈಯಿಂದ ಏನೇನು ತಗೊಂಡ್ಬಂದಿನಿ ಅಂತ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಇವಾಗ. ಸೊ ಮೇಜರ್ ಫಸ್ಟ್ ಹೋಗಿದ್ದು ಇವೆಂಟ್ ಅಲ್ವಾ, ಅವಾರ್ಡ್ ಶೋಗೆ. ಅವಾರ್ಡ್ ಅಂತೂ ಗೆಲ್ಲಕ್ಕಾಗ್ಲಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್.
ಬಟ್ ನನಗೆ ಆ ಯೋಗ್ಯತೆ ಇರಲಿಲ್ಲ ಅನ್ಸುತ್ತೆ ಗೆಲ್ಲಕ್ಕೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಕ್ ಹೋಗೋಣ. ಸೊ ಅದು ಬಿಟ್ರೆ ಏನಿದೆ, ಕ್ರಾಫ್ಟನ್ ಅವ್ರು ನಮಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಈ ಗಿಫ್ಟ್ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಫಸ್ಟ್ ಇದು ನಂದು ಇದು ಬ್ಯಾಡ್ಜ್ ಕೊಟ್ಟಿದ್ರು, SMR ಅಂತ ಹೆಸರು ಹಾಕ್ಬಿಟ್ಟು ಕ್ರಾಫ್ಟನ್ ಅವಾರ್ಡ್ ಶೋಗೆ ಅಂತ ಹೇಳ್ಬಿಟ್ಟು ಈ ಬ್ಯಾಡ್ಜ್ ಕೊಟ್ಟಿದ್ದಾರೆ. ಸೊ ಓಕೆನಾ, ಇದು ಆದ್ಮೇಲೆ ನನ್ನ ಹತ್ರ ಇದೆ, ಇದರಲ್ಲಿ ಒಂದಷ್ಟು ಹುಡಿ ಕೊಟ್ಟಿರ್ತಾರೆ. ಸೊ ಈ ಬ್ಯಾಗಲ್ಲಿ ಫಸ್ಟ್ ಬರೋವಂಥದ್ದು ಹುಡಿ. ಇಲ್ಲಿ ನೋಡ್ರಿ, ಕ್ರಾಫ್ಟನ್ ಅವ್ರದ್ದು ಹುಡಿ. ಇದು ಬ್ಯಾಕ್ ಪ್ರಿಂಟ್ ಅಲ್ಲಿ ಅವಾರ್ಡ್ ಶೋದ್ ಇದು ಹಾಕೋರೆ. ಇದು ಹಾಕಿರ್ಲಿಲ್ಲ ಅಂದ್ರೆ ಇನ್ನ ಚೆನ್ನಾಗಿರ್ತಿತ್ತು, ಹಾಕೊಂಡು ಓಡಾಡ್ಬೋದಿತ್ತು ಎಲ್ಲ ಕಡೆ, ಬಟ್ ಆಗಲ್ಲ ಇವಾಗ. ಸೊ ಇದನ್ನ ಮೆಮೊರೀಸ್ ತರ ಇಟ್ಕೊಂಡ್ಬಿಡೋಣ, ಸ್ಟೋರ್ ಮಾಡ್ಕೊಳ್ಳೋಣ, ಮನೆ ಒಳಗಡೆ ಹಾಕೊಳಕ್ ಆಗುತ್ತೆ ಅನ್ಕೋತೀನಿ. ಅದಾದ್ಮೇಲೆ ಒಂದಷ್ಟು ಸ್ಟಿಕರ್ಸ್ ಕೊಟ್ಟಿದ್ದಾರೆ. ವಿನ್ನರ್ ಚಿಕನ್ ಡಿನ್ನರ್, ಲೆಟ್ಸ್ ಗೋ, BGMI, ಕ್ರಾಫ್ಟನ್ BGMI ಹೆಲ್ಮೆಟ್. ಸೊ ಈ ತರದ್ದು ಇದೆಲ್ಲ ರಿಯಲ್ ಕ್ರಿಕೆಟ್ ಎಲ್ಲ ಕೊಟ್ಟಿದ್ದಾರೆ. ಒಂದಷ್ಟು ಸ್ಟಿಕರ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಸೈಡ್ ಗಿಡನ. ಇದಾದ್ಮೇಲೆ ನೆಕ್ಸ್ಟ್ ಐ ಥಿಂಕ್ ಇದು ಟೀ ಶರ್ಟ್ ಅಂತ ಅನ್ಕೊಂತೀನಿ. ಸೊ ಇನ್ನೊಂದು ಟೀ ಶರ್ಟ್ ಕೊಟ್ಟಿದ್ದಾರೆ, ಓವರ್ ಸೈಜ್ಡ್, ಕ್ರಾಫ್ಟನ್ ಇಂಡಿಯಾ ಅಂತ ಐತೆ. ಜೊತೆಗೆ ಹಿಂದೆಗಡೆ ಸೇಮ್ ಇದ್ರಲ್ಲೂ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇದನ್ನು ಎಲ್ಲೂ ಹಾಕಕ್ಕಾಗಲ್ಲ, ಸ್ಟೀಮ್ಗಳಲ್ಲಿ ಹಾಕೊಂಡ್ ಕೂತ್ಕೊಬೇಕಷ್ಟೇ ನಾವು. ಇದು ಬಿಟ್ರೆ ಸೊ ಟೀ ಶರ್ಟ್ ಇದನ್ನು ತಗ್ಸಿ ಸೈಡ್ ಗಿಡನ. ಅದಾದ್ಮೇಲೆ ಇನ್ನೇನ್ ಕೊಟ್ಟಿದ್ದಾರೆ, ಓಕೆ ಸಮಥಿಂಗ್ ಕೂಲ್, ಏನೋ ಬೇರೆ ಕೊಟ್ಟಿದ್ದಾರೆ. ಏನಿದು ಓಕೆ, ಮ್ಯಾಟ್ ಕೊಟ್ಟಿದ್ದಾರೆ, ಕೀಬೋರ್ಡ್ ಮೌಸ್ ಮ್ಯಾಟು. ಸೊ ಯೂಸ್ ಆಗುತ್ತೆ ನನಗೆ, ದೊಡ್ಡ ಮ್ಯಾಟ್ ಕೊಟ್ಟಿರೋದ್ರಿಂದ. ಚಿಕ್ಕ ಮ್ಯಾಟ್ ಆಗಿದ್ರೆ ಯೂಸ್ ಆಗ್ತಾ ಇರ್ಲಿಲ್ಲ, ಇಷ್ಟು ದೊಡ್ಡ ಮ್ಯಾಟ್ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ಇದು ಬಿಟ್ಟು ಇನ್ನ ಏನ್ ಕೊಟ್ಟಿದ್ದಾರೆ ಈ ಬ್ಯಾಗ್ ಒಳಗಡೆ, ಅದೇ ಖಾಲಿ. ಸದ್ಯಕ್ಕೆ ಒಂದು ಕ್ರಾಫ್ಟನ್ ಇಂಡಿಯಾ ಅವಾರ್ಡ್ಸ್ ಒಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ ಹಾಕೊಳಕ್ಕೆ ಇಲ್ಲಿ. ಸೊ ಇದು ಬೇಡ, ಇದು ಬಿಟ್ಟು ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಓ ಮೈ ಗಾಡ್, ಓಕೆ, ಏನ್ ಹೇಳ್ರಿ ಇದು, ಕ್ರಾಫ್ಟನ್ ಇಂಡಿಯಾ ಅವಾರ್ಡ್ಸ್ 2025 ಮೆಡಲ್ ಕೊಟ್ಟಿದ್ದಾರೆ ಗೈಸ್. ಕ್ರೇಜಿ ಐತೆ. ಇದನ್ನ ಇದ್ರಲ್ಲಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಓಪನ್ ಹಾಕ್ಬಿಟ್ಟು ಅಲ್ಲೇ ಎಲ್ಲಾರು ಇಕ್ತೀನಿ. ಅವಾರ್ಡ್ ಬಂದಿಲ್ಲ ಅಂತ ಬೇಜಾರಾಗಿತ್ತು, ಬಟ್ ಫೈನಲಿ ಅಟ್ಲೀಸ್ಟ್ ಒಂದು ಇದು ಸಿಕ್ಕಿದೆ, ಮೆಡಲ್ ಸಿಕ್ಕಿದೆ, ಖುಷಿ ಆಗುತ್ತೆ. ಏನೋ ಒಂದ್ ಜಾಗಕ್ಕೆ ಹೋಗೋಕೆ ಯೋಚನೆ ಮಾಡ್ತಿರೋ ಜಾಗದಲ್ಲಿ ಫೈನಲಿ ಇವಾಗ ಏನೋ ಒಂದ್ ಸಿಕ್ಕುತ್ತೆ ಅಂತ ಅಂದ್ರೆ ಖುಷಿ ನನಗೆ. ಎಷ್ಟೊಂದ್ ಸಿಕ್ಕಿದೆ, ಬಟ್ ಏನಾದ್ರು ಒಂದ್ ಸ್ವಲ್ಪ ನನಗೆ ಅವಾರ್ಡ್ ಮೇಲೆ ತುಂಬಾ ಆಸೆ ಇತ್ತು, ಬಟ್ ಇದು ಸಿಕ್ಕಿದೆಯಲ್ಲ, ಇದು ಇನ್ನೂ ಖುಷಿ ಇವಾಗ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲರೂ ನಿಮ್ಗೋಸ್ಕರ, ಇದು ನಿಮ್ಗೋಸ್ಕರ. ಇದು ಬಿಟ್ಟು ಕೂಡ ಇನ್ನೇನಿಲ್ಲ. ಐ ಥಿಂಕ್ ಬೆಂಗಳೂರಿಗೆ ಬಂದಾಗ ಒಂದು ಶಾಪಿಂಗ್ ಹೋಗಿದ್ದೆ. ಸೊ ಅಲ್ಲಿ ಒಂದು ಬ್ಯಾಂಗ್ಳೂರಿಗೆ ಬಂದಾಗ ಹೋದೆ, ಅದ್ ಬಿಟ್ರೆ ಮತ್ತೆ ಹೋಗಿಲ್ಲ. ಸೊ ಇದೊಂದು ಫ್ರೇಮ್ ತಗೊಂಡ್ಬಂದಿನಿ, ಇಲ್ಲಿ ಹಾಕೋತೀನಿ. ಇದು ಹೊಸ ಫ್ರೇಮ್, ಇವಾಗ ಇದು ಬೆಂಗಳೂರಿಗೆ ಬಂದಾಗ ಹೋಗಿದ್ದು. ಇದೊಂದು ದೊಡ್ಡ ಫ್ರೇಮ್ ಐತೆ, ಟುಗೆದರ್ ಅಂತ ಲಯನ್ದು. ಸೊ ಇವೆಲ್ಲ ಮೋಟಿವೇಶನಲ್ ಥಿಂಗ್ ಅಂತ ಅನ್ಕೊಳ್ರಿ. ಇದೊಂದು ಫೋಟೋ ಫ್ರೇಮ್ ಐತೆ. ಸೊ ಇದಕ್ಕೆಲ್ಲ ಫೋಟೋಸ್ ಹಾಕ್ಬಿಟ್ಟು ಮೇಲ್ಗಡೆ ವಾಲ್ಗೆ ಹಾಕೋತೀನಿ. ಅದ್ ಬಿಟ್ಟು ಇನ್ನೇನೈತೆ ಇಲ್ಲಿ, ಇದೊಂದು ಸನ್ಸ್ಕ್ರೀನ್. ಇದು ಸನ್ಸ್ಕ್ರೀನ್ ನೋಡ್ರಿ, ತೋರಿಸ್ತೀನಿ. ಇದು ಸನ್ಸ್ಕ್ರೀನ್ ಅಂತೆ, ಆಯ್ತಾ. ಇಷ್ಟೇ ಐತೆ ಸನ್ಸ್ಕ್ರೀನ್. ಇದು ಹಿಂಗ್ ಓಪನ್ ಮಾಡೋದು, ಹಿಂಗ್ ಓಪನ್ ಮಾಡಿ ಹಿಂಗ್ ಹಚ್ಕೊಳ್ಳೋದು. ಬರೀ ಇಷ್ಟಕ್ಕೆ ಸನ್ಸ್ಕ್ರೀನಿಗೆ 2,500 ಅಂತೆ. ಚೆನ್ನಾಗೈತೆ ಅಂತ ಅದಕ್ಕೆ ತಗೊಬಂದಿದ್ದೀನಿ. ಅದಾದ್ಮೇಲೆ ಫೇಸ್ ವಾಶ್ ಚೇಂಜ್ ಮಾಡ್ತಾ ಇದ್ವಿ. ಫೇಸ್ ವಾಶ್ನ ಜಿವಾಂಚಿನ. ಸೊ ಇದೊಂದು ಫೇಸ್ ವಾಶು, ಇದೊಂದು 4,500 ಫೇಸ್ ವಾಶು. ಇವಾಗ ಚೇಂಜ್ ಮಾಡ್ತಾ ಇರೋ 2025 ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗೋಣ ಅಂತ, ಸ್ವಲ್ಪ ಇನ್ನ ಚೆನ್ನಾಗಾಗೋಣ ಅಂತ, ಸೆಲ್ಫ್ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡೋಣ ಅಂತ. ಆಮೇಲೆ ಇದೊಂದು ಪರ್ಫ್ಯೂಮು, ಇದು ಗಿವಾಂಚಿನ ಇದು ಅದ್ರದ್ದೇ. ಇದೊಂದು 9,500, 50 ml 9,500 ಅಂತೆ. ಫಸ್ಟ್ ಟೈಮ್ ಒಂದೇ ಒಂದು ಥಿಂಗ್ ನನಗೆ ಬೇಜಾರಾಗಿರೋದ್ರೆ, ಫೇಸ್ ವಾಶ್ ಟ್ರೈ ಮಾಡ್ತೀನಿ, ಇನ್ನೂ ಗೊತ್ತಿಲ್ಲ ನಂಗೆ. ಬಟ್ ಒಂದು ಜಾಸ್ತಿ ದುಡ್ಡು ಖರ್ಚು ಮಾಡಿ 50-50 ಮೈಂಡ್ ಸೆಟ್ ಅಲ್ಲಿ ಇರೋದು ಅಂತ ಈ ಪರ್ಫ್ಯೂಮು. ಸೊ ನಂಗೆ ದೇವರಾಣೆ ಗೊತ್ತಿಲ್ಲ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ. ನಂಗೆ ಶೂಸು ವಾಚಿಗೆ ಖರ್ಚು ಮಾಡಿದ್ರೆ ಅಷ್ಟೊಂದು ಬೇಜಾರು ಆಗ್ತಾ ಇರಲಿಲ್ಲ, ಬಟ್ ಪರ್ಫ್ಯೂಮಿಗೆ ಫಸ್ಟ್ ಟೈಮ್ ಇಷ್ಟೊಂದು ಖರ್ಚು ಮಾಡಿದ್ದೀನಲ್ಲ, ಏನೋ ಸಂಕಟ ನನಗೆ, ಅಯ್ಯೋ ಮಾಡ್ಬೇಕಿತ್ತ ಅಂತ. ಸೊ ಓಪನ್ ಮಾಡೋಣ ಇದನ್ನ. ಟ್ರಯಲ್ ನೋಡೆ ತಗೊಂಡಿದ್ದು, ತುಂಬಾ ಚೆನ್ನಾಗಿತ್ತು, ಬಟ್ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಚಿಕ್ಕದಾಯ್ತಲ್ಲ, ಇಷ್ಟು ದಪ್ಪ ಹೊಡ್ಲಿಕ್ಕೆ 9,000 ಅಂತ. ಸಗದಾಗೈತೆ ಪರ್ಫ್ಯೂಮ್ ಮಾತ್ರ, ಸಕ್ಕದಾಗೈತೆ.
ಟ್ರೈ ದಿಸ್. ಯಾರಾದ್ರೂ ತಗೊಳಂಗಿದ್ರೆ ಜಿವಾಂಚಿ ಜೆಂಟಲ್ಮೆನ್ ಯೋ ಡಿ ಪರ್ಫ್ಯೂಮ್ ಬಾಸಿ ಅಂತ ಐತೆ. ಸೊ BOISEE. ಸೊ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡ್ರಿ. ಇನ್ನೇನು ಇದನ್ನು ಓಪನ್ ಮಾಡೋಣ. ಇಷ್ಟು ಪ್ಯಾಕ್ ಓಪನ್ ಮಾಡ್ಬೇಕಿತ್ತು. ಒಂದು ಕ್ಲಾಕ್ ತಗೊಂಬಂದಿ, ಗಡಿಯಾರ ನಮ್ಮಮ್ಮ ತಗೊಂಬಿಟ್ಟು ರೂಮ್ ತಗೊಂಬಿಟ್ಟು ಆಚೆ ಹಾಕೊಂಡ್ಬಿಟ್ಟೈತೆ. ಅದಕ್ಕೋಸ್ಕರ ರೂಮ್ ಕ್ಲಾಕ್ ತಗೊಂಬಂದಿ. ಇದು ತುಂಬಾ ಕ್ರೇಜಿ ಫ್ಯಾನ್ಸಿ ಆಗೈತೆ. ಸೊ ಯಾ ಅಲ್ಲಿ ಶೋ ಯು. ಚೆನ್ನಾಗೈತಾ? ತುಂಬಾ ಫ್ಯಾನ್ಸಿ ಆಗೈತೆ ಇದು ಕೂಡ. ಸೊ ಬಿಟ್ರೆ ದಿಸ್ ಇಸ್ ಇಟ್. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಲೈಕ್ ಮಾಡಿಲ್ಲ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಹಾಕೊಳ್ರಿ. ಐ ಥಿಂಕ್ ಬಿಗ್ ಬಾಸ್ ಎಲ್ಲ ಮುಗಿದೋಯ್ತು. ಇನ್ ಮುಂದೆ ವ್ಲಾಗ್ಸ್ ಎಲ್ಲ ರೆಗ್ಯುಲರ್ ಆಗಿರುತ್ತೆ. ಸ್ಟ್ರೀಮ್ಸ್ ಕೂಡ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ರೆಗ್ಯುಲರ್ ಆಗಿರ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸೊ ಇದು ಫೇಸ್ ವಾಶ್. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಶೂಟ್ಗೆ ಹೋಗ್ತೀನಿ. ಬೈ, ಟೇಕ್ ಕೇರ್, ಲವ್ ಯು.